ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬೇಹುಗಾರಿಕೆಯನ್ನ ಮಾಡ್ತಾ ಇದ್ದಂತ ಇಬ್ಬರು ಪಾಕ್ ಮೂಲದವರನ್ನ ಅರೆಸ್ಟ್ ಮಾಡಲಾಗಿದೆ. ಸೂಕ್ಷ್ಮ ಮಾಹಿತಿಗಳನ್ನ ಇಲ್ಲಿಂದ ರವಾನೆ ಮಾಡ್ತಾ ಇದ್ರು. ಅಮೃತ್ಸರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ಫಲಕ್ ಶೇರ್ ಮಸೀಹಿ ಮತ್ತು ಸೂರಜ್ ಮಸೀಜ್ ಇಬ್ಬರು ಬಂಧಿತರು ಅಂತೇಳಿ ಗೊತ್ತಾಗ್ತಾ ಇದೆ. ಭಾರತೀಯ ಸೈನ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಇವರು ರವಾನೆ ಮಾಡ್ತಾ ಇದ್ರು. ಸೈನ್ಯದ ಜಮಾವಣೆ, ಅಮೃತ್ಸರದ ವಾಯುನೆಲೆಯ ಬಗ್ಗೆ ಮಾಹಿತಿಯನ್ನ ಇವರು ಬೇಹುಗಾರಿಕೆ ಮೂಲಕ ಪಾಕಿಸ್ತಾನಕ್ಕೆ ಸಂದೇಶವನ್ನ ರವಾನೆ ಮಾಡ್ತಾ ಇದ್ರು. ಸೆನ್ಸಿಟಿವ್ ಇನ್ಫಾರ್ಮೇಶನ್ ಗಳನ್ನ ಇವರು ರವಾನೆ ಮಾಡ್ತಾ ಇದ್ರು ಅನ್ನೋದು ಈಗ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಇಬ್ಬರನ್ನು ಕೂಡ ಬಂಧನ ಮಾಡಿ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುವುದಕ್ಕೆ ಮುಂದಾಗ್ತಿದ್ದಾರೆ. ರಂಜಿತ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ರಂಜಿತ್, ಇಬ್ಬರು ಬೇಹುಗಾರರನ್ನ ಅರೆಸ್ಟ್ ಮಾಡಲಾಗಿದೆ. ಅವರನ್ನ ಯಾವ ರೀತಿಯಾಗಿ ವಿಚಾರಣೆಗೊಳಪಡಿಸಲಾಗಿದೆ, ಯಾವ ರೀತಿಯಾದಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ? ಬೇಹುಗಾರಿಕೆಯನ್ನ ಮಾಡ್ತಾ ಇದ್ದಂತ ಇಬ್ಬರು ಪಾಕ್ ಮೂಲದವರನ್ನ ಅರೆಸ್ಟ್ ಮಾಡಲಾಗಿದೆ. ಸೂಕ್ಷ್ಮ ಮಾಹಿತಿಗಳನ್ನ ಇಲ್ಲಿಂದ ರವಾನೆ ಮಾಡ್ತಾ ಇದ್ರು. ಅಮೃತ್ಸರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ಫಲಕ್ ಶೇರ್ ಮಸೀಹಿ ಮತ್ತು ಸೂರಜ್ ಮಸೀಜ್ ಇಬ್ಬರು ಬಂಧಿತರು ಅಂತೇಳಿ ಗೊತ್ತಾಗ್ತಾ ಇದೆ. ಭಾರತೀಯ ಸೈನ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಇವರು ರವಾನೆ ಮಾಡ್ತಾ ಇದ್ರು. ಸೈನ್ಯದ ಜಮಾವಣೆ, ಅಮೃತ್ಸರದ ವಾಯುನೆಲೆಯ ಬಗ್ಗೆ ಮಾಹಿತಿಯನ್ನ ಇವರು ಬೇಹುಗಾರಿಕೆ ಮೂಲಕ ಪಾಕಿಸ್ತಾನಕ್ಕೆ ಸಂದೇಶವನ್ನ ರವಾನೆ ಮಾಡ್ತಾ ಇದ್ರು. ಸೆನ್ಸಿಟಿವ್ ಇನ್ಫಾರ್ಮೇಶನ್ ಗಳನ್ನ ಇವರು ರವಾನೆ ಮಾಡ್ತಾ ಇದ್ರು ಅನ್ನೋದು ಈಗ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಇಬ್ಬರನ್ನು ಕೂಡ ಬಂಧನ ಮಾಡಿ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುವುದಕ್ಕೆ ಮುಂದಾಗ್ತಿದ್ದಾರೆ. ರಂಜಿತ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ರಂಜಿತ್, ಇಬ್ಬರು ಬೇಹುಗಾರರನ್ನ ಅರೆಸ್ಟ್ ಮಾಡಲಾಗಿದೆ. ಅವರನ್ನ ಯಾವ ರೀತಿಯಾಗಿ ವಿಚಾರಣೆಗೊಳಪಡಿಸಲಾಗಿದೆ, ಯಾವ ರೀತಿಯಾದಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ? ಬೇಹುಗಾರಿಕೆಯನ್ನ ಮಾಡ್ತಾ ಇದ್ದಂತ ಇಬ್ಬರು ಪಾಕ್ ಮೂಲದವರನ್ನ ಅರೆಸ್ಟ್ ಮಾಡಲಾಗಿದೆ. ಸೂಕ್ಷ್ಮ ಮಾಹಿತಿಗಳನ್ನ ಇಲ್ಲಿಂದ ರವಾನೆ ಮಾಡ್ತಾ ಇದ್ರು. ಅಮೃತ್ಸರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ಫಲಕ್ ಶೇರ್ ಮಸೀಹಿ ಮತ್ತು ಸೂರಜ್ ಮಸೀಜ್ ಇಬ್ಬರು ಬಂಧಿತರು ಅಂತೇಳಿ ಗೊತ್ತಾಗ್ತಾ ಇದೆ. ಭಾರತೀಯ ಸೈನ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಇವರು ರವಾನೆ ಮಾಡ್ತಾ ಇದ್ರು. ಸೈನ್ಯದ ಜಮಾವಣೆ, ಅಮೃತ್ಸರದ ವಾಯುನೆಲೆಯ ಬಗ್ಗೆ ಮಾಹಿತಿಯನ್ನ ಇವರು ಬೇಹುಗಾರಿಕೆ ಮೂಲಕ ಪಾಕಿಸ್ತಾನಕ್ಕೆ ಸಂದೇಶವನ್ನ ರವಾನೆ ಮಾಡ್ತಾ ಇದ್ರು. ಸೆನ್ಸಿಟಿವ್ ಇನ್ಫಾರ್ಮೇಶನ್ ಗಳನ್ನ ಇವರು ರವಾನೆ ಮಾಡ್ತಾ ಇದ್ರು ಅನ್ನೋದು ಈಗ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಇಬ್ಬರನ್ನು ಕೂಡ ಬಂಧನ ಮಾಡಿ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುವುದಕ್ಕೆ ಮುಂದಾಗ್ತಿದ್ದಾರೆ. ರಂಜಿತ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ರಂಜಿತ್, ಇಬ್ಬರು ಬೇಹುಗಾರರನ್ನ ಅರೆಸ್ಟ್ ಮಾಡಲಾಗಿದೆ. ಅವರನ್ನ ಯಾವ ರೀತಿಯಾಗಿ ವಿಚಾರಣೆಗೊಳಪಡಿಸಲಾಗಿದೆ, ಯಾವ ರೀತಿಯಾದಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ? ಬೇಹುಗಾರಿಕೆಯನ್ನ ಮಾಡ್ತಾ ಇದ್ದಂತ ಇಬ್ಬರು ಪಾಕ್ ಮೂಲದವರನ್ನ ಅರೆಸ್ಟ್ ಮಾಡಲಾಗಿದೆ. ಸೂಕ್ಷ್ಮ ಮಾಹಿತಿಗಳನ್ನ ಇಲ್ಲಿಂದ ರವಾನೆ ಮಾಡ್ತಾ ಇದ್ರು. ಅಮೃತ್ಸರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ಫಲಕ್ ಶೇರ್ ಮಸೀಹಿ ಮತ್ತು ಸೂರಜ್ ಮಸೀಜ್ ಇಬ್ಬರು ಬಂಧಿತರು ಅಂತೇಳಿ ಗೊತ್ತಾಗ್ತಾ ಇದೆ. ಭಾರತೀಯ ಸೈನ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಇವರು ರವಾನೆ ಮಾಡ್ತಾ ಇದ್ರು. ಸೈನ್ಯದ ಜಮಾವಣೆ, ಅಮೃತ್ಸರದ ವಾಯುನೆಲೆಯ ಬಗ್ಗೆ ಮಾಹಿತಿಯನ್ನ ಇವರು ಬೇಹುಗಾರಿಕೆ ಮೂಲಕ ಪಾಕಿಸ್ತಾನಕ್ಕೆ ಸಂದೇಶವನ್ನ ರವಾನೆ ಮಾಡ್ತಾ ಇದ್ರು. ಸೆನ್ಸಿಟಿವ್ ಇನ್ಫಾರ್ಮೇಶನ್ ಗಳನ್ನ ಇವರು ರವಾನೆ ಮಾಡ್ತಾ ಇದ್ರು ಅನ್ನೋದು ಈಗ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಇಬ್ಬರನ್ನು ಕೂಡ ಬಂಧನ ಮಾಡಿ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುವುದಕ್ಕೆ ಮುಂದಾಗ್ತಿದ್ದಾರೆ. ರಂಜಿತ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ರಂಜಿತ್, ಇಬ್ಬರು ಬೇಹುಗಾರರನ್ನ ಅರೆಸ್ಟ್ ಮಾಡಲಾಗಿದೆ. ಅವರನ್ನ ಯಾವ ರೀತಿಯಾಗಿ ವಿಚಾರಣೆಗೊಳಪಡಿಸಲಾಗಿದೆ, ಯಾವ ರೀತಿಯಾದಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ? ಬೇಹುಗಾರಿಕೆಯನ್ನ ಮಾಡ್ತಾ ಇದ್ದಂತ ಇಬ್ಬರು ಪಾಕ್ ಮೂಲದವರನ್ನ ಅರೆಸ್ಟ್ ಮಾಡಲಾಗಿದೆ. ಸೂಕ್ಷ್ಮ ಮಾಹಿತಿಗಳನ್ನ ಇಲ್ಲಿಂದ ರವಾನೆ ಮಾಡ್ತಾ ಇದ್ರು. ಅಮೃತ್ಸರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ಫಲಕ್ ಶೇರ್ ಮಸೀಹಿ ಮತ್ತು ಸೂರಜ್ ಮಸೀಜ್ ಇಬ್ಬರು ಬಂಧಿತರು ಅಂತೇಳಿ ಗೊತ್ತಾಗ್ತಾ ಇದೆ. ಭಾರತೀಯ ಸೈನ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಇವರು ರವಾನೆ ಮಾಡ್ತಾ ಇದ್ರು. ಸೈನ್ಯದ ಜಮಾವಣೆ, ಅಮೃತ್ಸರದ ವಾಯುನೆಲೆಯ ಬಗ್ಗೆ ಮಾಹಿತಿಯನ್ನ ಇವರು ಬೇಹುಗಾರಿಕೆ ಮೂಲಕ ಪಾಕಿಸ್ತಾನಕ್ಕೆ ಸಂದೇಶವನ್ನ ರವಾನೆ ಮಾಡ್ತಾ ಇದ್ರು. ಸೆನ್ಸಿಟಿವ್ ಇನ್ಫಾರ್ಮೇಶನ್ ಗಳನ್ನ ಇವರು ರವಾನೆ ಮಾಡ್ತಾ ಇದ್ರು ಅನ್ನೋದು ಈಗ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಇಬ್ಬರನ್ನು ಕೂಡ ಬಂಧನ ಮಾಡಿ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುವುದಕ್ಕೆ ಮುಂದಾಗ್ತಿದ್ದಾರೆ. ರಂಜಿತ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ರಂಜಿತ್, ಇಬ್ಬರು ಬೇಹುಗಾರರನ್ನ ಅರೆಸ್ಟ್ ಮಾಡಲಾಗಿದೆ. ಅವರನ್ನ ಯಾವ ರೀತಿಯಾಗಿ ವಿಚಾರಣೆಗೊಳಪಡಿಸಲಾಗಿದೆ, ಯಾವ ರೀತಿಯಾದಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ?
ಬೇಹುಗಾರಿಕೆಯನ್ನ ಮಾಡ್ತಾ ಇದ್ದಂತ ಇಬ್ಬರು ಪಾಕ್ ಮೂಲದವರನ್ನ ಅರೆಸ್ಟ್ ಮಾಡಲಾಗಿದೆ. ಸೂಕ್ಷ್ಮ ಮಾಹಿತಿಗಳನ್ನ ಇಲ್ಲಿಂದ ರವಾನೆ ಮಾಡ್ತಾ ಇದ್ರು. ಅಮೃತ್ಸರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ಫಲಕ್ ಶೇರ್ ಮಸೀಹಿ ಮತ್ತು ಸೂರಜ್ ಮಸೀಜ್ ಇಬ್ಬರು ಬಂಧಿತರು ಅಂತೇಳಿ ಗೊತ್ತಾಗ್ತಾ ಇದೆ. ಭಾರತೀಯ ಸೈನ್ಯಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಇವರು ರವಾನೆ ಮಾಡ್ತಾ ಇದ್ರು. ಸೈನ್ಯದ ಜಮಾವಣೆ, ಅಮೃತ್ಸರದ ವಾಯುನೆಲೆಯ ಬಗ್ಗೆ ಮಾಹಿತಿಯನ್ನ ಇವರು ಬೇಹುಗಾರಿಕೆ ಮೂಲಕ ಪಾಕಿಸ್ತಾನಕ್ಕೆ ಸಂದೇಶವನ್ನ ರವಾನೆ ಮಾಡ್ತಾ ಇದ್ರು. ಸೆನ್ಸಿಟಿವ್ ಇನ್ಫಾರ್ಮೇಶನ್ ಗಳನ್ನ ಇವರು ರವಾನೆ ಮಾಡ್ತಾ ಇದ್ರು ಅನ್ನೋದು ಈಗ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಇಬ್ಬರನ್ನು ಕೂಡ ಬಂಧನ ಮಾಡಿ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುವುದಕ್ಕೆ ಮುಂದಾಗ್ತಿದ್ದಾರೆ. ರಂಜಿತ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ರಂಜಿತ್, ಇಬ್ಬರು ಬೇಹುಗಾರರನ್ನ ಅರೆಸ್ಟ್ ಮಾಡಲಾಗಿದೆ. ಅವರನ್ನ ಯಾವ ರೀತಿಯಾಗಿ ವಿಚಾರಣೆಗೊಳಪಡಿಸಲಾಗಿದೆ, ಯಾವ ರೀತಿಯಾದಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ? ಬೇಹುಗಾರಿಕೆಯನ್ನ ಮಾಡ್ತಾ ಇದ್ದಂತ ಇಬ್ಬರು ಪಾಕ್ ಮೂಲದವರನ್ನ ಅರೆಸ್ಟ್ ಮಾಡಲಾಗಿದೆ. ಸೂಕ್ಷ್ಮ ಮಾಹಿತಿಗಳನ್ನ ಇಲ್ಲಿಂದ ರವಾನೆ ಮಾಡ್ತಾ ಇದ್ರು. ಅಮೃತ್ಸರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ಫಲಕ್ ಶೇರ್ ಮಸೀಹಿ ಮತ್ತು ಸೂರಜ್ ಮಸೀಜ್ ಇಬ್ಬರು ಬಂಧಿತರು ಅಂತೇಳಿ ಗೊತ್ತಾಗ್ತಾ ಇದೆ. ಭಾರತೀಯ ಸೈನ್ಯಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಇವರು ರವಾನೆ ಮಾಡ್ತಾ ಇದ್ರು. ಸೈನ್ಯದ ಜಮಾವಣೆ, ಅಮೃತ್ಸರದ ವಾಯುನೆಲೆಯ ಬಗ್ಗೆ ಮಾಹಿತಿಯನ್ನ ಇವರು ಬೇಹುಗಾರಿಕೆ ಮೂಲಕ ಪಾಕಿಸ್ತಾನಕ್ಕೆ ಸಂದೇಶವನ್ನ ರವಾನೆ ಮಾಡ್ತಾ ಇದ್ರು. ಸೆನ್ಸಿಟಿವ್ ಇನ್ಫಾರ್ಮೇಶನ್ ಗಳನ್ನ ಇವರು ರವಾನೆ ಮಾಡ್ತಾ ಇದ್ರು ಅನ್ನೋದು ಈಗ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಇಬ್ಬರನ್ನು ಕೂಡ ಬಂಧನ ಮಾಡಿ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುವುದಕ್ಕೆ ಮುಂದಾಗ್ತಿದ್ದಾರೆ. ರಂಜಿತ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ರಂಜಿತ್, ಇಬ್ಬರು ಬೇಹುಗಾರರನ್ನ ಅರೆಸ್ಟ್ ಮಾಡಲಾಗಿದೆ. ಅವರನ್ನ ಯಾವ ರೀತಿಯಾಗಿ ವಿಚಾರಣೆಗೊಳಪಡಿಸಲಾಗಿದೆ, ಯಾವ ರೀತಿಯಾದಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ? ಬೇಹುಗಾರಿಕೆಯನ್ನ ಮಾಡ್ತಾ ಇದ್ದಂತ ಇಬ್ಬರು ಪಾಕ್ ಮೂಲದವರನ್ನ ಅರೆಸ್ಟ್ ಮಾಡಲಾಗಿದೆ. ಸೂಕ್ಷ್ಮ ಮಾಹಿತಿಗಳನ್ನ ಇಲ್ಲಿಂದ ರವಾನೆ ಮಾಡ್ತಾ ಇದ್ರು. ಅಮೃತ್ಸರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ಫಲಕ್ ಶೇರ್ ಮಸೀಹಿ ಮತ್ತು ಸೂರಜ್ ಮಸೀಜ್ ಇಬ್ಬರು ಬಂಧಿತರು ಅಂತೇಳಿ ಗೊತ್ತಾಗ್ತಾ ಇದೆ. ಭಾರತೀಯ ಸೈನ್ಯಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಇವರು ರವಾನೆ ಮಾಡ್ತಾ ಇದ್ರು. ಸೈನ್ಯದ ಜಮಾವಣೆ, ಅಮೃತ್ಸರದ ವಾಯುನೆಲೆಯ ಬಗ್ಗೆ ಮಾಹಿತಿಯನ್ನ ಇವರು ಬೇಹುಗಾರಿಕೆ ಮೂಲಕ ಪಾಕಿಸ್ತಾನಕ್ಕೆ ಸಂದೇಶವನ್ನ ರವಾನೆ ಮಾಡ್ತಾ ಇದ್ರು. ಸೆನ್ಸಿಟಿವ್ ಇನ್ಫಾರ್ಮೇಶನ್ ಗಳನ್ನ ಇವರು ರವಾನೆ ಮಾಡ್ತಾ ಇದ್ರು ಅನ್ನೋದು ಈಗ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಇಬ್ಬರನ್ನು ಕೂಡ ಬಂಧನ ಮಾಡಿ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುವುದಕ್ಕೆ ಮುಂದಾಗ್ತಿದ್ದಾರೆ. ರಂಜಿತ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ರಂಜಿತ್, ಇಬ್ಬರು ಬೇಹುಗಾರರನ್ನ ಅರೆಸ್ಟ್ ಮಾಡಲಾಗಿದೆ. ಅವರನ್ನ ಯಾವ ರೀತಿಯಾಗಿ ವಿಚಾರಣೆಗೊಳಪಡಿಸಲಾಗಿದೆ, ಯಾವ ರೀತಿಯಾದಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ? ಬೇಹುಗಾರಿಕೆಯನ್ನ ಮಾಡ್ತಾ ಇದ್ದಂತ ಇಬ್ಬರು ಪಾಕ್ ಮೂಲದವರನ್ನ ಅರೆಸ್ಟ್ ಮಾಡಲಾಗಿದೆ. ಸೂಕ್ಷ್ಮ ಮಾಹಿತಿಗಳನ್ನ ಇಲ್ಲಿಂದ ರವಾನೆ ಮಾಡ್ತಾ ಇದ್ರು. ಅಮೃತ್ಸರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ಫಲಕ್ ಶೇರ್ ಮಸೀಹಿ ಮತ್ತು ಸೂರಜ್ ಮಸೀಜ್ ಇಬ್ಬರು ಬಂಧಿತರು ಅಂತೇಳಿ ಗೊತ್ತಾಗ್ತಾ ಇದೆ. ಭಾರತೀಯ ಸೈನ್ಯಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಇವರು ರವಾನೆ ಮಾಡ್ತಾ ಇದ್ರು. ಸೈನ್ಯದ ಜಮಾವಣೆ, ಅಮೃತ್ಸರದ ವಾಯುನೆಲೆಯ ಬಗ್ಗೆ ಮಾಹಿತಿಯನ್ನ ಇವರು ಬೇಹುಗಾರಿಕೆ ಮೂಲಕ ಪಾಕಿಸ್ತಾನಕ್ಕೆ ಸಂದೇಶವನ್ನ ರವಾನೆ ಮಾಡ್ತಾ ಇದ್ರು. ಸೆನ್ಸಿಟಿವ್ ಇನ್ಫಾರ್ಮೇಶನ್ ಗಳನ್ನ ಇವರು ರವಾನೆ ಮಾಡ್ತಾ ಇದ್ರು ಅನ್ನೋದು ಈಗ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಇಬ್ಬರನ್ನು ಕೂಡ ಬಂಧನ ಮಾಡಿ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುವುದಕ್ಕೆ ಮುಂದಾಗ್ತಿದ್ದಾರೆ. ರಂಜಿತ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ರಂಜಿತ್, ಇಬ್ಬರು ಬೇಹುಗಾರರನ್ನ ಅರೆಸ್ಟ್ ಮಾಡಲಾಗಿದೆ. ಅವರನ್ನ ಯಾವ ರೀತಿಯಾಗಿ ವಿಚಾರಣೆಗೊಳಪಡಿಸಲಾಗಿದೆ, ಯಾವ ರೀತಿಯ